ಫ್ರೆಂಡ್ಸ್ ನಮಸ್ತೆ. ಜನಗಳು ಈ ರೀತಿಯೂ ವರ್ತಿಸ್ತಾರೆ ಅಂತೇಳಿ ನನಗೆ ತುಂಬ ಒಂಥರ ಬೇಜಾರಾಗೋಂಥ ವಿಷಯ. ನೋಡಿ, ನಮ್ಮ ಈ ಆನೆ ಏನಿದೆ ಇದು ನಮ್ಮ ಜೂನಿಯರ್ ಭೋಗೇಶ್ವರ ಅಂತೇಳಿ ನಮ್ಮ ಕಬಿನಿ, ನಾಗರಹೊಳೆ, ಕಾಕನಕೋಟೆ ಈ ಸುತ್ತಮುತ್ತ ತಿರುಗಾಡ್ತಾ ಇರುತ್ತೆ. ಹೆಚ್ಚಿನ ಅಂಶ ಇದು ಪಾಪ ರೋಡ್ ಸೈಡಿಗೆ ಬರೋಂಥ ಆನೆ. ರೋಡ್ ಸೈಡಲ್ಲಿ ಬಂದು ಮೇಯ್ಕೊಂಡು ಪಾಪ ಅದ್ರ ಪಾಡಿಗೆ ಇರುತ್ತೆ. ವಯಸ್ಸು ಆಲ್ಮೋಸ್ಟ್ ಒಂದು 55ರಿಂದ 60 ಹತ್ತತ್ರ ಆಗೋಗಿದೆ. ಅಷ್ಟೊಂದು ಅಗ್ರೆಸಿವ್ ಅಂತ ಏನಿಲ್ಲ ಪಾಪ ಆನೆ. ಯಾವುದೋ ಒಂದು ಕಿಡಿಗೇಡಿಗಳು ಅಂತ ಹೇಳ್ಬೋದು. ಈ ಪ್ರವಾಸಿಗರು ಕೊಟ್ಟಿಯೂರು ಟೆಂಪಲಿಂದ ಬರಬೇಕಾದ್ರೆ ಸುಮ್ಮನೆ ಈ ಆನೆ ಪಾಪ ಸೈಡಲ್ಲಿ ಮೇಯ್ಕೊಂಡು ನಿಂತಿರುತ್ತೆ. ಸುಮ್ಮನೆ ಕಲ್ಲೊಡಿಯೋದು, ಫೋಟೋ ತೆಗೀಲಿ ಅಪ್ಪ, ನಾನು ಫೋಟೋ ತೆಗೆಯೋದು ಬೇಡ ಅಂತ ಹೇಳ್ತಾ ಇಲ್ಲ. ದೂರ ನಿಂತ್ಕೊಂಡು ಫೋಟೋ ತೆಗೆದು ಗಾಡಿದ ಪಾರ್ಕ್ ಮಾಡೋದು ಬೇಡ, ಗಾಡಿದ ರನ್ನಿಂಗ್ ಇರಬೇಕಾದ್ರೆ ಗಾಡಿದ ಮೂವ್ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಯಾವನೊಬ್ಬ ಕಿಡಿಗೇಡಿ ಕಲ್ಲೆಸ್ಬಿಟ್ಟು ಆನೆನ ರೊಚ್ಚಿಗೆಲ್ಸಿ ನೋಡಿ, ಅದು ಹೋಗಿ ಪಾಪ ಸೈಡಲ್ಲಿ ನಿಂತ್ಕೊಂಡಿದೆ. ಇನ್ ಕೇಸ್ ಏನಾದರೂ ಆನೆ ರೊಚ್ಚಿಗೆದ್ದು ಬಂದು ಓಡಿಸ್ಕೊ ಬಂದಿದ್ರೆ ಏನು ಗತಿ ಆಗಬೇಡ. ನಾನು ಇತ್ತೀಚೆಗೆ ನಾನು ತುಂಬ ನೋಟಿಸ್ ಮಾಡ್ತಾ ಇದ್ದೀನಿ. ನಮ್ಮ ನಾಗರಹೊಳೆ ಹಾಗೂ ನಮ್ಮ ಕಾಕನಕೋಟೆ ಹಾಗೆ ನಮ್ಮ ಬಂಡೀಪುರ ಫಾರೆಸ್ಟ್ ಹೋಗೋರ್ಗು ಒಂದು ಸೋಕಿಯಾಗಿ ಹೋಗಿದೆ. ಆನೆಗಳು ಫೋಟೋ ತೆಗಿಯೋದು, ರೀಲ್ಸ್ ಹಾಕೋದು, ಅದು ಇದು ಅಂತ ಮಾಡಲಿ, ನಾನೇನು ಬೇಜಾರಂತ ಇಲ್ಲ. ಬಟ್ ಆದರೆ ನೀವು ಪಾರ್ಕ್ ಮಾಡಿಕೊಂಡು ನಿಂತ್ಕೊಂಡು ಆರಾಮ್ಸೆ ಒಳ್ಳೆ ಝೂವಲ್ಲಿ ತೆಗೆದಂಗೆ ಫೋಟೋ ಗಿಡ ತೆಗಿತಾ ಹೋದರೆ ಆನೆಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಅಟ್ಯಾಕ್ ಮಾಡೋದು ಕ್ಲಿಯರ್ ಕಟ್. ಇದೇ ರೀತಿ ನಮ್ಮ ತಿತ್ಮತಿ ರೋಡಲ್ಲಿ ಕೂಡ ಆಗಿದೆ. ಗಾಡಿನ ರೋಡಿಂದ ಫುಲ್ ಸೈಡ್ಗೆ ಎಳೆದ್ಬಿಟ್ಟು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ವೀಡಿಯೋ ಮಾಡೋ ಉದ್ದೇಶ ಏನಿದೆ ನಾನು ಕೇಳ್ತಾ ಇದ್ದೀನಿ. ಅಂಥ ಉದ್ದೇಶ ಏನು ನನಗಂತೂ ಅರ್ಥ ಆಗ್ತಾ ಇಲ್ಲ. ಈ ರೀತಿ ಆಗಿರೋದು ತುಂಬ ತಪ್ಪು. ನೋಡಿ, ಈ ಜೂನಿಯರ್ ಭೋಗೇಶ್ವರ ತುಂಬ ಕೂಲ್ ಅಂದರೆ ಅಷ್ಟು ಕೂಲ್ ಆನೆ ಅವನು. ಓಕೆ, ಏನಾದರೂ ಅವನ ತಲೆ ಕೆಟ್ಟು ಆ ಭೋಗೇಶ್ವರ ತಲೆ ಕೆಟ್ಟು ಅಟ್ಯಾಕ್ ಮಾಡಿದರೆ ಅವತ್ತು ಏನಾಗ್ತದೆ ಅಂತ ಗೊತ್ತಿರಲಿಲ್ಲ. ಪುಣ್ಯಕ್ಕೆ ಹಿಂದೆಯಿಂದ ಕಾರಲ್ಲಿ ಒಬ್ಬರು ಬಂದವರು ನಮ್ಮ ಕನ್ನಡಿಗರು, ಅವ್ರು ಹೇಳ್ತಾ ಇದ್ದಾರೆ ಏನಕ್ಕೆ ಆ ಥರ ಮಾಡ್ತಾ ಇದ್ದಾರೆ, ಹೋಗಿ ಅಲ್ಲಿಂದ ಅಂತ. ನಿಮ್ಗೆ ವಾಯ್ಸು ಕೇಳ್ಬೋದು. ಸೊ ಅವ್ರು ಇರೋದ್ರಿಂದ ಆ ಜನಗಳು ಹೋಗಿರಬೇಕು ಅಲ್ಲಿಂದ. ಬಿಟ್ಟರೆ ಇಲ್ಲಾಗಿದ್ರೆ ಆನೆ ಇನ್ನೂ ಉಪದ್ರ ಕೊಡೋದು, ಕಲ್ಲೆಸೋದನ್ನು ಮಾಡಿಕೊಂಡು ಸುಮ್ಮನೆ ಆನೆ ಫಾರೆಸ್ಟಿಂದ ಒಳಗೆ ಬಂದು ಅಟ್ಯಾಕ್ ಮಾಡ್ತಾಯಿದ್ರು. ಲಾಸ್ಟಿಗೆ ಬಂದು ನಮ್ಮ ಆನೆಗಳ ಮೇಲೆ ಬ್ಲೇಮ್ ಮಾಡ್ತಾಯಿದ್ರು ಅಷ್ಟೇ. ದಯವಿಟ್ಟು ನಾನು ಈ ವಿಡಿಯೋದಲ್ಲಿ ಎಲ್ಲರೂ ತಿಳಿಸೋದೇನಂತಂದರೆ ಆನೆಗಳಿಗೆ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಆನೆಗಳಂತಲ್ಲ, ಅಲ್ಲಿ ತುಂಬ ಪ್ರಾಣಿಗಳು ಸಿಗುತ್ತೆ, ಯಾವುದೂ ತೊಂದರೆ ಕೊಡೋಕ್ಕೆ ಹೋಗಬೇಡಿ. ಸೈಡಿಂದ ವೀಡಿಯೋ ಮಾಡ್ಕೊಳ್ಳಿ, ಬನ್ನಿ, ನಿಮ್ಮ ಖುಷಿನ ಏನಿದೆ ನಿಮ್ಮ ಕಾರೊಳಗೋ ಬೈಕ್ಗಳೋ ತೋರಿಸ್ಕೊಳ್ಳಿ. ಬಿಟ್ಟರೆ ಪ್ರಾಣಿಗಳ ಮೇಲೆ ತೋರ್ಸೋಕ್ಕೆ ಹೋಗಬೇಡಿ ನಿಮ್ಮ ಖುಷಿಗಳನ್ನೆಲ್ಲ. ಸೊ ಅವುಗಳು ರೊಚ್ಚಿಗೆ ಇದ್ರೆ ಹೆಣಾಗಿ ವಾಪಸ್ ಬರ್ತೀರ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ಮಕ್ಕಳುಗಳು ಪಾಪ, ಬೋಳೆ ಮಕ್ಕಳುಗಳು ಅಂತಿಂತ ಬೋಳೆ ಮಕ್ಕಳುಗಳಲ್ಲ. ಯಾರು ಹೊಡೆದಿದ್ರು ಕಲ್ಲಲ್ಲಿ ಯಾರು ಹೊಡೆದಿದ್ದು? ಕಲ್ಲಲ್ಲಿ ಯಾರು ಹೊಡೆದಿದ್ದು? ಬೋಳೆ ಮಕ್ಕಳುಗಳು.